ಇದು ಭೂಮಿಯನ್ನೇ ಸುತ್ತಿದ ಕಿಲಾಡಿ ಭೂಮಿಕಾಳ ಸ್ಟೋರಿ. ಈಕೆಯ ಸ್ಟೋರಿಯನ್ನ ಕೇಳಿದ್ರೆ ಒಂದು ರೌಂಡ್ ತಲೆ ತಿರುಗದ ಗ್ಯಾರಂಟಿ. ಹಂಗಿದೆ ಇದು, ಮಿಸ್ ಮಾಡ್ಕೊಳ್ಳೋದು ಹೋಗ್ಬೇಡಿ. ಅಬ್ಬಬ್ಬ, ಈಕೆಗೆ ಸಾಕಾಗೋದಿಲ್ವಂತೆ ಒಬ್ರು ಇಬ್ರು ಗಂಡಂದಿರು. ಒಬ್ಬನಾದ ಮೇಲೆ ಮತ್ತೊಬ್ಬ, ಅವನಾದ ಮೇಲೆ ಇನ್ನೊಬ್ಬ. ಈಕೆಯ FB ಅಕೌಂಟ್ ನೋಡಿದ ಗಂಡನಿಗೆ ಶಾಕ್ ಆಗಿಬಿಟ್ಟಿದೆ. ಒಂದಲ್ಲ ಎರಡಲ್ಲ, ಈಕೆಯ ಹಿಸ್ಟರಿಯೇ ಸಿಕ್ಕಾಪಟ್ಟೆ ಭಯಾನಕವಾಗಿದೆ. ಮ್ಯಾರೇಜ್ ಹಿಸ್ಟ್ರಿ ನೋಡಿ, ಇಂಗು ತಿಂದ ಮಂಗನಂತೆ ಗಂಡ ಆಗಿಬಿಟ್ಟಿದ್ದಾನೆ. ಆತನಿಗೆ ಆಕೆಗೆ ನಾನು ಎಷ್ಟನೇ ಗಂಡ ಅಂತ ಹೇಳಿ ತಿಳಿದ ತಕ್ಷಣ ತಲೆ ತಿರುಗಿಬಿಟ್ಟಿದೆ ಪಾಪ. ಏಕೆಗೆ ಸಾಕಾಗಲ್ವಂತೆ ಒಬ್ರು ಇಬ್ರು ಗಂಡಂದಿರು. ಈಕೆಯ ಸ್ಟೋರಿ ಕೇಳಿದ್ರೆ ಒಂದು ರೌಂಡ್ ತಲೆ ತಿರುಗೋದು ಗ್ಯಾರಂಟಿ ನಿಮ್ದು. ಈಕೆಗೆ ಒಬ್ರು ಇಬ್ರು ಗಂಡಂದಿರು ಸಾಕಾಗೋದಿಲ್ವಂತೆ. ಒಬ್ನಾದ್ಮೇಲೆ ಮತ್ತೊಬ್ಬ, ಅವನಾದ್ಮೇಲೆ ಇನ್ನೊಬ್ಬ, ಹಿಂಗೆ. ಈಕೆಯ FB ಫೇಸ್ಬುಕ್ ಅಕೌಂಟ್ ನೋಡಿದ ಗಂಡನಿಗೆ ಶಾಕ್ ಆಗಿದೆ. ಒಂದಲ್ಲ ಎರಡಲ್ಲ, ಈಕೆಯ ಹಿಸ್ಟರಿಯೇ ಭಯಾನಕವಾಗಿದೆ. ಮ್ಯಾರೇಜ್ ಹಿಸ್ಟರಿ ನೋಡಿ ಇಂಗು ತಿಂದ ಮಂಗನಾಗಿದ್ದಾನೆ ಗಂಡ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಿಲಾಡಿ ಭೂಮಿಕಾಳ ಮ್ಯಾರೇಜ್ ಸೀಕ್ರೆಟ್. ಇಂಥವ್ರನ್ನ ನೋಡಿ ಬೇರೆಯವರನ್ನ ಹೆಂಗಪ್ಪ ನಂಬೋದು ಅನ್ನೋ ನಿಟ್ಟಿನಲ್ಲಿ ಚಿಂತೆಗೀಡಾಗಬಹುದು. ಹಂಗಿದೆ ಈ ಸ್ಟೋರಿ. ಈ ಐನಾತಿ ಲೇಡಿಯದ್ದು ಮದುವೆ ಮಾಡಿಕೊಳ್ಳೋದೇ ಒಂದು ತರ ಬಿಸ್ನೆಸ್. ಒಂದಲ್ಲ ಎರಡಲ್ಲ, ಈಕೆ ಮಾಡ್ಕೊಂಡಿರೋದು 4 ಮದುವೆ, 4 ಜನ ಗಂಡಂದ್ರು ಈಕೆಗೆ. ಹೆಂಗ್ ಹೊರಬಿತ್ತು ಈ ವಿಚಾರ, ಹೆಂಗ್ ಗೊತ್ತಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ, ಕೇಳಿ. ಒಂದಲ್ಲ ಎರಡಲ್ಲ, ಈಕೆ ಮಾಡ್ಕೊಂಡಿರೋದು 4 ಮದುವೆ. ಬೆಂಗಳೂರಿನ ನಂದಿನಿ ಲೇಔಟ್ ನಲ್ಲಿ ಒಬ್ಬ ಮಾಯಂಗನೆ ಇದ್ದಾಳೆ. ಬಣ್ಣ ಬಣ್ಣದ ಮಾತಲ್ಲೇ ಮರಳು ಮಾಡೋ ಕಿಲಾಡಿ ಈ ಭೂಮಿಕಾ. ಏಕೆಯ ಬಲೆಗೆ ಬಿದ್ದ ಯುವಕರ ಪಾಡು ಈಗ ಬೀದಿಗೆ ಬಿದ್ದಿದೆ. ಮಂಡ್ಯದ ಕಿಕ್ಕೇರಿ ನಿವಾಸಿ ರಘು ಎಂಬಾತನಿಗೆ ಏಕೆ ವಂಚನೆಯನ್ನ ಮಾಡಿದಾಳೆ. ಭೂಮಿಕಾಗೆ 3ನೇ ಗಂಡನಾಗಿರೋ ಅಮಾಯಕ ರಘು ಈಗ 3ನೇಯವನಿಗೂ ಕೈ ಕೊಟ್ಟು 4ನೇಯವನ ಜೊತೆಗೆ ಜೂಟಾಗಿದ್ದಾಳೆ. ಈ ಐನಾತಿ ಲೇಡಿಯದ್ದು ಮದುವೆ ಮಾಡ್ಕೊಳ್ಳೋದೇ ಒಂಥರ ಬಿಸ್ನೆಸ್. ಆಕೆಗೆ ಒಂಥರ ಚಟ ಅದು, ಮದುವೆ ಮಾಡ್ಕೊಳ್ಳೋದು. ಒಬ್ಬ ಇಲ್ಲ ಅಂತ ಅಂದ್ರೆ ಮತ್ತೊಬ್ಬ, ಒಬ್ಬನ ಜೊತೆಗಿದ್ದಾಗಲೇ ಮತ್ತೊಬ್ಬ, ಹೀಗೆ 4 ಮದುವೆ ಆಗಿದ್ದಾಳೆ ಈ ಮಾಯಂಗನೆ. ಬೆಂಗಳೂರಿನ ನಂದಿನಿ ಲೇಔಟ್ ನಲ್ಲಿ ಈಕೆ ಇದ್ದಾಳೆ. ಬಣ್ಣ ಬಣ್ಣದ ಮಾತಲ್ಲೇ ಮರಳು ಮಾಡೋ ಅಂತ ಕಿಲಾಡಿ ಈ ಭೂಮಿಕಾ. ಹೆಸರು ನೋಡಿ, ಭೂಮಿಕಾ. ಈಕೆ ಇಡೀ ಭೂಮಿನೇ ಸುತ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಈಕೆಯ ಬಲೆಗೆ ಬಿದ್ದ ಯುವಕರ ಪಾಡು ಈಗ ನಿಜಕ್ಕೂ ಕೂಡ ಬೀದಿಗೆ ಬಿದ್ದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಂಡ್ಯದ ಕಿಕ್ಕೇರಿ ನಿವಾಸಿ ರಘು ಎಂಬಾತನಿಗೆ ಈಕೆ ವಂಚನೆಯನ್ನ ಮಾಡಿದಾಳೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ರಘು ಅನ್ನೋನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾಳೆ. ಅದಾದ ನಂತರ ಮತ್ತೊಬ್ಬನ ಜೊತೆಗೆ ಈಕೆ ಅಕ್ರಮ ಸಂಬಂಧವನ್ನ ಹೊಂದಿರ್ತಾಳೆ, ಮತ್ತೊಬ್ಬನ ಜೊತೆಗೆ. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಈ ವಿಚಾರ. ನನಗೆ ರಘು ಬೇಡ, ಈಗಿರೋನೇ ಬೇಕು ಅಂತ ಹೇಳಿ ಈ ಭೂಮಿಕಾ ಹೇಳ್ತಾಳೆ. ಆಗ EMI ನಲ್ಲಿ ಈಕೆಗೆ ಒಂದು ಮೊಬೈಲ್ ಕೊಡಿಸಿರ್ತಾನೆ ರಘು. ಅದನ್ನ ಇಸ್ಕೊಳ್ತಾನೆ. ಇಸ್ಕೊಂಡು ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಾನೆ. ಫೇಸ್ಬುಕ್ ಅಕೌಂಟ್ ನೋಡ್ತಾರೆ. ಆಗ ಈಕೆಯ ಬ್ರಹ್ಮಾಂಡ ಎಲ್ಲವೂ ಕೂಡ ಬಯಲಾಗುತ್ತೆ. ನೋಡಿ ಅಲ್ಲಿ ಭೂಮಿಕಾ ವಂಚಕಿ. ಬಾಬಾ ಬಾಬಾ ಬಾ ನೋಡಿ, 2 ಕಣ್ಣುಗಳ ಸಾಲಲ್ಲ. 2ನೇ ಗಂಡನ ಜೊತೆಗೆ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 3ನೇ ಗಂಡನ ಜೊತೆಗೂ ಕೂಡ ಫೋಟೋ ತೋರಿಸ್ತಾ ಇದ್ದೀವಿ. ಅಸಲಿಗೆ ಈ ಅಮಾಯಕ ರಘುಗೆ ಪಾಪ ತಾನು 3ನೇ ಗಂಡ ಅನ್ನೋ ಸುದ್ದಿ ಪೊಲೀಸ್ ಸ್ಟೇಷನ್ ನಲ್ಲೇ ಗೊತ್ತಾಗುತ್ತೆ. ಫೇಸ್ಬುಕ್ ಅಕೌಂಟ್ ನೋಡಿದ ಮೇಲೆನೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಪಾಪ ತಾನೇ ಆಕೆಗೆ 1ನೇ ಗಂಡ ಅಂತ ಈ ರಘು ಅನ್ಕೊಂಡ್ ಬಿಟ್ಟಿರ್ತಾನೆ. ನೋಡಿ ಅಲ್ಲಿ 4ನೇ ಗಂಡ, 2ನೇ ಗಂಡ, 3ನೇ ಗಂಡ, 4ನೇ ಗಂಡ. ಹೇಳೋದಕ್ಕೆ ಒಂಥರ ಮುಜುಗರ ಆಗುತ್ತೆ ಇಂಥ ವಿಚಾರಗಳು. ಬಟ್ ಇಂಥವ್ರಿಗೆ ನಾಚಿಕೆ ಇರಲ್ಲ, ಮಾನ ಮರ್ಯಾದೆ ಇರಲ್ಲ.
ಒಬ್ಬ ಇಲ್ಲ ಅಂತ ಅಂದ್ರೆ ಮತ್ತೊಬ್ಬ. ಬಟ್ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನ್ ಗೊತ್ತಾ, ಈಕೆ ಎಂತ ಚೀಟರ್ ಅಥವಾ ಎಂತ ಮೋಸಗಾತಿ ಅನ್ನೋದು ಎಲ್ಲರಿಗೂ ಕೂಡ ಈಗ ಗೊತ್ತಾಗಿದೆ. ಈಗ 3ನೇ ಅವನಿಗೂ ಕೈ ಕೊಟ್ಟು 4ನೇ ಅವನ ಜೊತೆಗೆ ಜೂಟ್ ಆಗಿದ್ದಾಳೆ ಈಕೆ. ಸೊ ಆತನ ಜೊತೆಗೆ ಎಷ್ಟು ದಿನ ಇರ್ತಾಳೋ ಏನೋ ಗೊತ್ತಿಲ್ಲ. ಈಗ ಅವನು ಕೂಡ ಬಕ್ರಾ ತರ ಬಲಿಯಾಗಿದ್ದಾನೆ ಈಕೆಗೆ. ಸೊ ನಿಮ್ಗೆ ಐನಾತಿ ಭೂಮಿಕಾಳ ವರ್ತನೆಯನ್ನ ಮೊದಲ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಕೈಯಲ್ಲಿ ಏನಿದೆ, ಏನನ್ನು ಸೇದುತ್ತಾ ಇದ್ದಾಳೆ, ಹುಡುಗರನ್ನ ಬುಗುರಿ ತರ ಆಡಿಸಿದಾಳೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಿಡಿ.